ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಇದು ಗುರುವಾರ ಬೆಳಗ್ಗೆ ಲಾಗ್ ಆಗಿರುತ್ತೆ. ಗುರುವಾರ ಬೆಳಗ್ಗೆ ನನ್ನ ಮಗಳು ಇವತ್ತು ಪೂಜೆ ಮಾಡ್ತಾ ಇದ್ದಾಳೆ. ಯಾಕಂದರೆ ನಾನು ಮಾಡೋ ಹಾಗೆ ಇರಲಿಲ್ಲ. ಹಾಗಾಗಿ ಇಲ್ಲ ನನ್ನ ಮಗಳೇ ಇವತ್ತು ನಾನು ಮಾಡ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಅವಳೇ ಮಾಡ್ಕೊತಾ ಇದ್ದಾಳೆ. ಏನಾದರೂ ಅವಳೇ ಇವತ್ತು ಮಾಡಿರಲಿಲ್ಲ ಅಂದರೆ ನಮ್ಮನೇಲಿ ಇವತ್ತು ಗುರುವಾರ ಪೂಜೆನೇ ಆಗ್ತಾ ಇರಲಿಲ್ಲ. ಹಾಗಾಗಿ ನನಗೇನಾದ್ರು ಮಾಡೋ ಹಾಗೆ ಏನಾದ್ರು ಇರಲಿಲ್ಲ ಅಂದರೆ ಅವತ್ತಿನ ದಿನ ನನ್ನ ಮಗಳೇ ನೀಟಾಗಿ ಪೂಜೆನ ಮಾಡ್ಕೊತಾಳೆ. ಅದೇ ಥರ ನಾನು ಯಾವ ಥರ ಮಾಡಿರ್ತೀನಿ ನೋಡಿ, ಅದೇ ಥರ ಅವಳು ಸಹ ನೋಡ್ಕೊಂಡಿರ್ತಾಳೆ ಅಲ್ವಾ. ನಾನು ಯಾವ ಥರ ಮಾಡ್ತೀನಿ ಅದೇ ಥರನೇ ಅವಳು ಸಹ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ನೋಡಿ, ಮನೇಲಿ ಹೆಣ್ಮಕ್ಳಿದ್ರೆ ಎಷ್ಟು ತಾಯಂದ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಈ ಥರ ನಮಗೇನಾದರೂ ಮಾಡೋಕ್ಕಾಗದಿರೋಂತಹ ಟೈಮಲ್ಲಿ ಹೆಣ್ಮಕ್ಳಿಗೆ ಪೂಜೆ ಮಾಡೋದಕ್ಕೆ ಹೇಳ್ಕೊಡ್ಬೋದು. ಗಂಡು ಮಕ್ಕಳು ಮಾಡ್ತಾರೆ, ಆದರೆ ಹೆಣ್ಮಕ್ಳು ಮಾಡೋ ಥರ ಅವರು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಇಲ್ಲಿ ನಾನು ಯಾವ ಥರ ಪೂಜೆ ಮಾಡ್ತೀನಲ್ಲ, ಅವಳು ಸಹ ಇಲ್ಲಿ ರಾಯರಿಗೆ ನೀಟಾಗಿ ತುಳಸಿನ ಇಟ್ಬಿಟ್ಟು ಹೂನ ಏರಿಸ್ಬಿಟ್ಟು ಅವಳಿಗೆ ಯಾವ ಥರ ಮನಸ್ಸು ಬರುತ್ತೆ ಆ ಥರ ಪೂಜೆ ಮಾಡ್ಕೊತಾಳೆ. ಅವಳೇನಾದರೂ ಪೂಜೆ ಮಾಡುವಾಗ ನಾನೇನಾದರೂ ನಿಂತ್ಕೊಂಡ್ಬಿಟ್ಟು ಆ ಥರ ಮಾಡಿದ್ದೀಯಾ, ಈ ಥರ ಮಾಡಿದ್ದೀಯಾ, ಹೂನ ಹಂಗಿಟ್ಟಿದ್ದೀಯಾ, ಹಿಂಗಿಟ್ಟಿದ್ದೀಯಾ ಅಂತ ಹೇಳ್ಬಿಟ್ರೆ ಅವಳು ಪೂಜೆ ಮಾಡೋದಕ್ಕೆ ಹೋಗಲ್ಲ. ಹೋಗಮ್ಮ, ನಾನು ಮಾಡೋದಿಲ್ಲ, ನಾನು ಮಾಡಿದ್ದು ನಿನಗೆ ಇಷ್ಟ ಆಗೋಲ್ಲ ಅಂತ ಹೇಳ್ತಾಳೆ. ಹಾಗಾಗಿ ಅವಳು ಯಾವ ಥರ ಮಾಡ್ತಾಳೆ ಅದೇ ಥರ ನಾನು ಸಹ ಇಷ್ಟಪಟ್ಕೊಂಡ್ಬಿಡ್ತೀನಿ. ಯಾಕಂದರೆ ನನಗೆ ಮಾಡೋ ಹಾಗಿರೋದಿಲ್ಲ ಅಲ್ವಾ, ಹಾಗೆ ನಾನು ದೇವ್ರ ಮನೆಯಲ್ಲೂ ಹೋಗೋ ಹಾಗಿರೋದಿಲ್ಲ. ಹಾಗಾಗಿ ಅವತ್ತಿನ ದಿನ ಅವಳಿಗೆ ದೇವ್ರ ಮನೆಯನ್ನು ಬಿಟ್ಕೊಟ್ಬಿಟ್ಟಿರ್ತೀನಿ. ನೋಡಿ ಯಾವ ಥರ ಮಾಡಿದ್ದಾಳೆ ಅಂತ, ಸಿಂಪಲ್ಲಾಗಿ ನೀಟಾಗಿ ಚೆನ್ನಾಗಿ ಮಾಡಿದ್ದಾಳೆ ದೇವ್ರ ಪೂಜೆನ. ಇನ್ನು ಅದಾದ ನಂತರ ನನಗೆ ಲಾಗ್ ಮಾಡೋದಕ್ಕೇ ಆಗಲೇ ಇಲ್ಲ, ಯಾಕಂದರೆ ಟೈಮು ನನಗೂ ಸಹ ಸಾಲಲಿಲ್ಲ. ಇನ್ನು ಮತ್ತೆ ಇಲ್ಲಿ ಸಂಜೆಯಿಂದ ಲಾಗ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಅವಳು ಪೂಜೆ ಮಾಡಿದ್ಲಲ್ವ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇನ್ನು ಅದಾದ ನಂತರ ಇಲ್ಲಿ ಇವತ್ತು ನೈಟ್ ಊಟಕ್ಕೆ ಹಾಗೆ ಸಿಂಪಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಮನೇಲಿ ಒಂದು ಸ್ವಲ್ಪ ರೈಸ್ ಜಾಸ್ತಿನೇ ಇತ್ತು. ಇನ್ನು ನಾನು ಬೇರೆ ಏನಾದರೂ ಮಾಡಿಬಿಟ್ರೆ ರೈಸು ಹಾಗೆ ಉಳ್ಕೊಂಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಇರೋಂತಹ ರೈಸಲ್ಲೇ ಏನಾದರೂ ರೆಸಿಪಿ ಮಾಡೋಣ ಅಂತೇಳಿ ಅಂದ್ಕೊಂಡು ಇಲ್ಲಿ ಮೊದಲಿಗೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಮಾಡೋವಂತಹ ಇವತ್ತು ರೆಸಿಪಿ ಏನಂದರೆ ರೈಸ್ ತಾಲಿಪಟ್ಟು ಅಂತ, ಸಖತ್ ಟೇಸ್ಟಿಯಾಗಿರುತ್ತೆ. ಈ ಮೊದಲಿಗೆ ತಾಲಿಪಟ್ಟಿಗೆ ಏನೇನು ಬೇಕು ನೋಡಿ, ಅದೆಲ್ಲ ತರಕಾರಿನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದ್ಸರಿ ಏನಾಗ್ಬಿಟ್ಟಿರುತ್ತೆ ಅಂದರೆ ಅಡುಗೆನೇ ಏನೂ ಇರೋದಿಲ್ಲ ಅಂತ ಟೈಮಲ್ಲಿ, ಅಯ್ಯೋ ಏನು ಅಡುಗೆ ಮಾಡಬೇಕಪ್ಪ ಅಂತ ಯೋಚನೆ ಆಗಿರುತ್ತೆ. ಒಂದೊಂದು ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಈ ಥರ ರೈಸ್ ಮಾತ್ರ ಇರುತ್ತೆ, ಅಯ್ಯೋ ರೈಸಿಗೆ ಏನು ಅನ್ಸೋದು. ಇವಾಗ ನಮ್ಮ ಮನೇಲಿ ಅಷ್ಟಾಗಿ ಚಿತ್ರಾನ್ನ ಹಾಗೆ ಪುಳಿಯೋಗರೆ ಅಷ್ಟಾಗಿ ಇಷ್ಟಪಡಲ್ಲ. ಹಾಗೆ ನೈಟ್ ತಿನ್ನೋದಕ್ಕಂತೂ ಇದ್ದುದು ಇಷ್ಟಪಡಲ್ಲ ನಮ್ಮ ಮನೇಲಿ. ಹಾಗಾಗಿ ಏನು ಯೋಚನೆ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಈ ರೆಸಿಪಿನ ಮಾಡ್ಕೊತಿದ್ದೀನಿ. ಈ ಚಪಾತಿ ರೊಟ್ಟಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಇವತ್ತು ಇನ್ನು ಅದೆಲ್ಲ ಮಾಡಿಬಿಟ್ರೆ ರೈಸ್ ಜಾಸ್ತಿನೇ ಇರುತ್ತಲ್ವ, ಎರಡೆರಡು ಚಪಾತಿ ತಿಂದ್ಬಿಟ್ಟು ಲಾಸ್ಟಲ್ಲಿ ಒಂದು ಸ್ವಲ್ಪನೇ ರೈಸ್ ತಿನ್ಕೊಂಡ್ಬಿಡ್ತಾರೆ. ಮಿಕ್ಕೊಂಡಿರೋಂತಹ ರೈಸ್ನ ಮತ್ತೆ ನಾಳೆ ಬೆಳಗ್ಗೆಗೆ ಯೂಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಹಾಳೋಗ್ಬಿಟ್ಟಿರುತ್ತೆ. ಬೆಳಗ್ಗೆ ಮಾಡಿರೋಂತಹ ರೈಸೇ ಇತ್ತು. ಹಾಗಾಗಿ ಇನ್ನು ಇದು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ನೈಟಿಗೆ ಇದನ್ನ ಮಾಡಿ ಮುಗಿಸ್ಬಿಟ್ರೆ ಎಲ್ರಿಗೂ ಸಹ ಹೊಟ್ಟೆನೂ ತುಂಬ್ದಂಗೆ ಆಗುತ್ತೆ, ಹಾಗೆ ರೈಸು ಸಹ ವೇಸ್ಟ್ ಮಾಡ್ದಂಗೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಈ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಇಲ್ಲೆಲ್ಲ ತರಕಾರಿನ ಕಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನನಗೆ ಈರುಳ್ಳಿ ಕಟ್ ಮಾಡೋದು ಅಂದರೆ ಒಂದು ಸ್ವಲ್ಪ ಬೇಜಾರಾಗಿಬಿಡುತ್ತೆ. ಯಾಕಂದರೆ ಈರುಳ್ಳಿ ಕಟ್ ಮಾಡುವಾಗ ಕಣ್ಣೆಲ್ಲ ನೀರು ಬರ್ತಾ ಇರುತ್ತಪ್ಪ, ಹೆಂಗೆ ಉರಿಯುತ್ತೆ ಅಂದರೆ ಕಣ್ಣೆಲ್ಲ ಸಿಕ್ಕಾಪಟ್ಟೆ ಕಣ್ಣು ಉರಿ ಬಂದುಬಿಡುತ್ತೆ. ಹಾಗಾಗಿ ಈರುಳ್ಳಿ ಕಟ್ ಮಾಡೋದಂದರೆ ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ ನನಗೆ. ಇನ್ನು ಅದಾದ ನಂತರ ಮಿಕ್ಕೊಂಡಿರೋಂತಹ ತರಕಾರಿನೆಲ್ಲ ಕಟ್ ಮಾಡ್ಕೊಂಡೆ. ಅಂದರೆ ಸೊಪ್ಪು ಹಾಗೆ ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಏನೇನು ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ನಾನಿವಾಗ ಈ ಉಳಿದಿರೋಂತಹ ರೈಸಲ್ಲಿ ಸುಮಾರಾಗಿ ರೆಸಿಪಿಗಳನ್ನ ತೋರಿಸಿದ್ದೀನಿ. ವಡೆ ಮಾಡೋದಾಯಿತು, ಹಾಗೆ ರೈಸ್ ಚಪಾತಿ ಅದನ್ನು ಸಹ ತೋರಿಸಿದ್ದೀನಿ. ಇವತ್ತು ಈ ರೈಸ್ ತಾಲಿಪಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ತಾಲಿಪಟ್ಟು ರೆಸಿಪಿನ ತೋರಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ಥರ ತಾಲಿಪಟ್ಟು ಅಂದರೆ ಇಷ್ಟ ನೋಡಿ, ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಈ ತಾಲಿಪಟ್ಟು ಅಂದರೆ ಅಕ್ಕಿ ರೊಟ್ಟಿ ಥರ ಇರುತ್ತೆ, ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಮನೇಲಿ ಏನಾದರೂ ರೈಸ್ ಮಿಕ್ಕಿರುತ್ತಲ್ವ ಅಂಥ ಟೈಮಲ್ಲಿ ಸುಮ್ಮನೆ ರೈಸ್ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಥರ ರೆಸಿಪಿಗಳನ್ನ ಮಾಡಿಕೊಂಡು ನೀವು ಸಹ ಟೇಸ್ಟ್ ಮಾಡ್ಬೋದು. ಇವಾಗ ನಾನಿಲ್ಲಿ ರೈಸ್ ತಾಲಿಪಟ್ಟು ಯಾವ ಥರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಒಂದು ಮಿಕ್ಸಿ ಬೌಲ್ ತೊಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ರೈಸ್ನ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಬೆಳಗ್ಗೆ ಮಾಡಿರೋಂತಹ ಅನ್ನನೇ ಇತ್ತು, ಅದನ್ನೇ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಇಲ್ಲಿ ಅನ್ನನ ಮೆತ್ತಗೆ ಮಾಡ್ಕೊಂಡಿರೋದ್ರಿಂದ ಕೈಯಿಂದನೇ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಉದ್ರುದ್ರಾಗಿ ಮಾಡ್ಕೊಂಡ್ರೆ ಒಂದ್ಸರಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಅದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೋಬಹುದು. ನೋಡಿ ಈ ಥರ ರೆಡಿಯಾಗಿದೆ. ಈ ಥರ ಆದರೆ ಸಾಕಾಗುತ್ತೆ. ಇನ್ನು ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತಹ ಸಬ್ಬಸಿಗೆ ಸೊಪ್ಪು, ಹಾಗೆ ಪಾಲಕ್ ಸೊಪ್ಪು, ಬೇಯಿಸಿಟ್ಕೊಂಡಿರುವಂತಹ ಅವರೆಬೇಳೆ, ಹಾಗೆ ಕ್ಯಾರೆಟು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂತಹ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಾಗೆ ಸೌತೆಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ಇದು ಊರಿಂದ ತೊಗೊಂಬಂದಿರೋಂತಹ ಸೌತೆಕಾಯಿ ಮನೇಲಿ ಜಾಸ್ತಿನೇ ಇತ್ತು, ಹಾಗಾಗಿ ಸೌತೆಕಾಯಿನೂ ಸಹ ಸೇರಿಸ್ಕೊಂಡಿದ್ದೀನಿ. ನೀವು ನಾನು ತೋರಿಸಿರೋಂತಹ ತರಕಾರಿನೇ ಸೇರಿಸ್ಕೋಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ ಥರ ತರಕಾರಿ ಇಷ್ಟ ಆಗುತ್ತೆ ಅದನ್ನು ಸಹ ಸೇರಿಸ್ಕೋಬೋದು.
ಸೇರಿಸ್ಕೋಬೋದು, ಇಲ್ಲ ನಾನು ಸೇರಿಸಿರೋಂಥರಲ್ಲಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿನೂ ಸಹ ನೀವು ಸೇರಿಸ್ಕೋಬೋದು. ನಾನಿಲ್ಲಿ ಮನೇಲಿ ಇತ್ತು, ಇದೆಲ್ಲ ತರಕಾರಿ ಮನೇಲಿ ಇತ್ತು ಅನ್ನೋ ಕಾರಣಕ್ಕೆ, ಸೊಪ್ಪು ಹಾಗೆ ತರಕಾರಿ ಎಲ್ಲ ಇತ್ತಲ್ವ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಇದೆಲ್ಲ ನೀಟಾಗಿ ಅನ್ನಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಕೈಯಿಂದ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಅನ್ನದ ಜೊತೆಗೆ ನಾವು ಹಾಕಿರುವಂತಹ ತರಕಾರಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಇವಾಗಲೇ. ಅಂದರೆ ಉಪ್ಪಲ್ಲೂ ಸಹ ನೀರಿನ ಅಂಶ ಇರುತ್ತೆ. ಇವಾಗಲೇ ಸೇರಿಸ್ಕೊಂಡ್ಬಿಟ್ರೆ ನಾವು ಅದಾದ ನಂತರ ಹಿಟ್ಟನ್ನು ಎಷ್ಟು ಹಾಕೋಬೇಕು ಅಂತ ನಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಉಪ್ಪನ್ನ ಇವಾಗಲೇ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಇನ್ನೊಂದು ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕಲರಿಗೋಸ್ಕರ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಅದೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗಿಲ್ಲಿ ನೋಡ್ತಾ ಇರ್ಬೋದು ನೀವು, ಹಿಟ್ಟು ಒಂದು ಸ್ವಲ್ಪ ನೀರಾಗಿದೆ. ಇದು ಒಂದು ಸ್ವಲ್ಪ ನಮಗೆ ತಟ್ಟದ ಹದಕ್ಕೆ ಬರಬೇಕಲ್ವ, ಅಂದರೆ ರೊಟ್ಟಿ ತಟ್ಟೋ ಹದಕ್ಕೆ ಬರಬೇಕಲ್ವ. ಹಾಗಾಗಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. 1 ಕಪ್ ಗೋಧಿ ಹಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಈ ಕಲಿಸುವಾಗ ನಮಗೆ ಬೇಕಾದರೆ ಮತ್ತೆ ಹಾಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಗೋಧಿ ಹಿಟ್ಟನ್ನ ಹಾಕಿ ನೀಟಾಗಿ ಕಲಿಸ್ಕೋಬೇಕಾಗತ್ತೆ. ಅಂದರೆ ನಮಗೆ ಈ ಅಕ್ಕಿ ಹಿಟ್ಟು ರೊಟ್ಟಿ ಮಾಡುವಾಗ ಯಾವ ಥರ ನಾವು ಕಲಿಸ್ಕೊತೀವಿ ನೋಡಿ, ಅದಕ್ಕೆ ಇರಬೇಕಾಗತ್ತೆ. ಹಾಗಾಗಿ ಇದು ಇಲ್ಲಿ ನನಗೆ ಇನ್ನೊಂದು ಸ್ವಲ್ಪ ತೆಳುವು ಅನ್ನಿಸ್ತು. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಇಲ್ಲಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಒಂಚೂರು ಎಲ್ಲೂ ನೀರು ಮಿಕ್ಸ್ ಮಾಡಿಲ್ಲ, ಯಾಕಂದರೆ ನಾನು ಹಾಕಿರುವಂತಹ ತರಕಾರಿ ಎಲ್ಲ ನೀರು ಬಿಡುತ್ತೆ. ಹಾಗಾಗಿ ನಾನು ಒಂಚೂರು ನೀರು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಇವಾಗ 1 ಸ್ಪೂನ್ ಆಗುವಷ್ಟು ಓಮ್ ಕಾಳನ್ನ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಅಷ್ಟೇ. ಇನ್ನು ಇಲ್ಲಿ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ನೀಟಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕರೆಕ್ಟಾಗಿ ಹದಕ್ಕೆ ಇದೆ ಇಲ್ವೋ ಅಂತ ನೋಡ್ಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಂದ್ಸರಿ ನೀಟಾಗಿ ಕೈ ಹ್ಯಾಂಡ್ ವಾಶ್ನ ಮಾಡ್ಕೊಂಬಂದಿಲ್ಲಿ ಕೈಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟು ಯಾವ ಹದದಲ್ಲಿದೆ ಅಂತ ಹೇಳ್ಬಿಟ್ಟು. ಈ ಥರ ಕರೆಕ್ಟಾಗಿರೋಂತಹ ಹದಕ್ಕಿದ್ರೆ ನಮಗೆ ರೊಟ್ಟಿ ತಟ್ಟುವಾಗ ಜಾಸ್ತಿ ಪ್ರೆಷರ್ ಹಾಕ್ಬಿಟ್ಟು ತಟ್ಟಬೇಕು ಅಂತ ಏನೋ ಅಗತ್ಯತೆ ಇರಲ್ಲ. ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಇನ್ನೊಂದು ಸ್ವಲ್ಪ ಹಿಟ್ಟು ಬೇಕು ಅಂದರೆ ನೀವು ಇಲ್ಲಿ ಹಿಟ್ಟನ್ನ ಹಾಕ್ಕೊಂಡು ಇನ್ನೊಂದು ಸರಿ ನೀವು ಕಲಿಸ್ಕೋಬಹುದು. ಇಲ್ಲಿ ಇವಾಗ ನೋಡಿ ನಾನಿಲ್ಲಿ ಉಂಡೆ ಮಾಡ್ತಾಯಿದ್ದೀನಿ. ಈ ಥರ ಉಂಡೆ ಬಂದರೆ ಕರೆಕ್ಟಾಗಿರುವಂತಹ ಹದದಲ್ಲಿ ರೆಡಿಯಾಗಿದೆ ಅಂತಲೇ ಅರ್ಥ. ಇನ್ನು ನಾನು ಎಲ್ಲ ಉಂಡೆನೂ ಈ ಥರ ರೆಡಿ ಮಾಡಿಕೊಂಡು ತೊಗೊಂಬಂದ್ಬಿಡ್ತೀನಿ. ಅಂದರೆ ಒಬ್ಬೊಬ್ಬರಿಗೆ ಎಷ್ಟು ಬೇಕು ನೋಡಿ ಕೇಳಿಬಿಟ್ಟು ಒಂದೇ ಸರಿಗೆ ಉಂಡೆ ಮಾಡ್ಕೊಂಡ್ಬಿಟ್ರೆ ನನಗೆ ತಟ್ಟೋದಕ್ಕೆ ಈಸಿ ಆಗುತ್ತೆ. ಹಾಗೆ ಬಿಸಿ ಬಿಸಿಯಾಗಿ ತಟ್ಟಬೇಕಲ್ವ, ಹಾಗಾಗಿ ಒಂದೇ ಸರಿನೇ ಈ ಥರ ಉಂಡೆನ ರೆಡಿ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನಾವು 4 ಜನ ಇರೋದಕ್ಕೆ ಒಬ್ಬೊಬ್ಬರಿಗೆ 2 ಉಂಡೆ ಅಂತೇಳ್ಬಿಟ್ಟು ನಾನಿಲ್ಲಿ ಒಂದು 8 ಉಂಡೆ ಮಾಡ್ಕೊಂಡಿದ್ದೀನಿ. ಅಂದರೆ ಇನ್ನೊಂದು ಸ್ವಲ್ಪ ರೈಸ್ ಮಿಕ್ಕೊಂಡಿತ್ತು, ಇದನ್ನು ತಿಂದ್ಬಿಟ್ಟು ಮೇಲ್ಗಡೆ ರೈಸ್ ತಿಂದರೆ ಸರಿ ಹೋಗುತ್ತೆ ಅನ್ನೋ ಕಾರಣಕ್ಕೆ 8 ಉಂಡೆನ ಮಾಡ್ಕೊಂಡಿದ್ದೀನಿ. ಇನ್ನು ನಾನಿಲ್ಲಿ ಈ ಥರ ಬಟರ್ ಪೇಪರ್ನ ತೊಗೊಂಡಿದ್ದೀನಿ. ಸರ್ಕಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ನಾವೇನು ತಾಲಿಪಟ್ಟು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ವ, ಅದರಲ್ಲಿ 1 ಉಂಡೆನ ತೊಗೊಂಡು ನಾವು ಅಕ್ಕಿ ರೊಟ್ಟಿನ ಯಾವ ಥರ ತಟ್ಕೊತೀವಿ ನೋಡಿ ಅದೇ ಥರನೇ ಅದೇ ಪ್ರೊಸೀಜರಲ್ಲಿ ತಟ್ಕೋಬೇಕಾಗತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ದಪ್ಪದಾಗಿರುವಂತಹ ಉಂಡೆ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿಯೇ ಹಾಗೆ ತೆಳುವಾಗಿಯೇ ಮಾಡ್ಕೊತಾ ಇದ್ದೀನಿ. ಆ ತೆಳುವಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ತಾಲಿಪಟ್ಟನ್ನ ಒಂದು ಸ್ವಲ್ಪ ದಪ್ಪದಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಅಂತೂ ತೆಳುವಾಗಿ ಮಾಡ್ಕೊಂಡಿದ್ದೆ, ಅಷ್ಟಾಗಿ ಟೇಸ್ಟ್ ಅನ್ನಿಸ್ಲಿಲ್ಲ. ಆಮೇಲೆ 2 ಸೆಕೆಂಡ್ ಅಂತೂ ಸ್ವಲ್ಪ ದಪ್ಪ ಮಾಡಿದಾಗ ತುಂಬ ಚೆನ್ನಾಗಿ ಬಂತು. ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು ನಾನಿಲ್ಲಿ ಕರೆಕ್ಟಾಗಿ ತಟ್ಕೊಂಡಿದ್ದೀನಿ. ಇದನ್ನು ತಟ್ಕೊಳ್ಳೋ ಅಷ್ಟರಲ್ಲೇ ಹಂಚು ಸಹ ನಾನಿಲ್ಲಿ ಬಿಸಿ ಇಟ್ಕೊಂಡಿದ್ದೆ. ಹಂಚು ಆಲ್ರೆಡಿ ಬಿಸಿಯಾಗಿದೆ. ಇದನ್ನು ಇವಾಗ ನಾವು ಮಾಡ್ಕೊಂಡಿರೋಂತಹ ರೊಟ್ಟಿನ ತವಾದ ಮೇಲೆ ಹಾಕಿ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಬಿಟ್ಕೊಂಬಂದುಬಿಡುತ್ತೆ. ಒಂಚೂರು ಎಲ್ಲೂ ಹರಿಯೋದಿಲ್ಲ, ಎಲ್ಲೂ ಅಂಟೋದು ಇಲ್ಲ. ನೀವು ಅದರೇನಾದರೂ ಈ ಥರ ಪೇಪರ್ ಇಲ್ಲ ಅಂದರೆ ನೀವು ಇಲ್ಲಿ ಕಾಟನ್ ಬಟ್ಟೆಯಲ್ಲಿ ಈ ಥರನೂ ಸಹ ಮಾಡ್ಕೋಬೋದು. ಅದು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಇಲ್ಲಿ ಒಂದು ಸೈಡು ನಾನೇನು ಬೇಯಿಸೋದಕ್ಕೆ ಇಟ್ಟಿದ್ದೀನಲ್ವ ಅದಕ್ಕೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ಬೇಯೋದಕ್ಕೆ ಏನು ತುಂಬ ಹೊತ್ತು ತೊಗೊಳ್ಳೋದೇ ಇಲ್ಲ, ಯಾಕಂದರೆ ಅನ್ನ ಆಲ್ರೆಡಿ ನಾವು ಬೇಯಿಸಿರೋದ್ರಿಂದ ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಹಾಗಾಗಿ ಇದು ಒಂದು ಸೈಡ್ ಬೇಯೋಷ್ಟರಲ್ಲಿ ಇನ್ನೊಂದು ರೊಟ್ಟಿನೂ ಸಹ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನಿಲ್ಲಿ ಒಂದು ಸೈಡ್ ಬೇಯಿಸಿರೋದನ್ನ ಟರ್ನ್ ಮಾಡಿ ಇನ್ನೊಂದು ಸೈಡು ಸಹ ಬೇಯಿಸ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಬೆಂದ್ಕೊಂಡಿದೆ, ಹಾಗೆ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಈ ತಾಲಿಪಟ್ಟು ಮಾಡುವಾಗ ಅದರಿಂದ ಘಮ ಬರ್ತಾ ಇರುತ್ತೆ ನೋಡಿ, ಫ್ಲೇವರು ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾ ಇರುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಿ ಈ ಥರ ಬಿಸಿ ಬಿಸಿಯಾಗಿ ಏನಾದರೂ ಮಾಡಿಕೊಡ್ತಾ ಇದ್ದರೆ ಆರಾಮಾಗಿ ಒಬ್ಬೊಬ್ಬರು 4 ತಿಂತಾರೆ. ಅಷ್ಟಾಗಿ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ಈ ತಾಲಿಪಟ್ಟನ್ನ. ಇವಾಗ 2 ಸೈಡ್ನು ನಾನು ನೀಟಾಗಿ ಬೇಯಿಸ್ಕೊಂಡು ಒಂದು ತಟ್ಟೆಗೆ ತೆಗೆದಿಕ್ತಾ ಇದ್ದೀನಿ. ಅದೇ ಥರ ಇನ್ನೊಂದು ಸಹ ನಾನೇನು ರೆಡಿ ಮಾಡ್ಕೊಂಡಿದ್ನಲ್ವ ಈ ಥರ ಎಲ್ಲದನ್ನೂ ಒಂದೇ ಸರಿ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಥರ ಬಿಸಿ ಬಿಸಿಯಾಗಿ ಮಾಡ್ತಾ ಇರಬೇಕು, ಒಬ್ಬರು ತಿಂತಾ ಇರಬೇಕು, ಆವಾಗಲೇ ಇದು ಟೇಸ್ಟು. ಏನಾದರೂ ನಾವು ಆರಿದ ಮೇಲೆ ತಿಂತೀವಿ ಅಂದರೆ ಅಷ್ಟಾಗಿನೂ ಚೆನ್ನಾಗಿರಲ್ಲ. ಇವಾಗ ನಾನು ಮಾಡ್ಕೊಂಡಿರೋಂತಹ ನನಗೆ ತಾಲಿಪಟ್ಟು ಸಖತ್ ಟೇಸ್ಟಿಯಾಗಿತ್ತು. ಹಾಗೆ ಹೀರೆಕಾಯಿ ಚಟ್ನಿ ಬೇರೆ ಮಾಡಿದ್ದಲ್ವ, ಅದ್ರ ಜೊತೆಗೆ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದೀನಿ. ಸಖತ್ತು ಟೇಸ್ಟಿಯಾಗಿತ್ತು, ರುಚಿಯಾಗಿತ್ತು. ನಿಮಗೇನಾದರೂ ಚಟ್ನಿ ಬೇಡ ಅಂದರೆ ನೀವು ತುಪ್ಪದ ಜೊತೆಗೆ ಹಾಗೇನೂ ಸಹ ತಿನ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ನೀವು ಮನೇಲಿ ಏನಾರು ರೈಸ್ ಮಿಕ್ಕಿದಾಗ ಈ ಥರ ತಾಲಿಪಟ್ಟನ್ನ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗ್ಬೋದು. ಸಾಮಾನ್ಯವಾಗಿ ನಾವು ಯಾವಾಗಲೂ ಅಕ್ಕಿ ರೊಟ್ಟಿ ಅದೆಲ್ಲ ತಿಂದಿರ್ತೀವಲ್ವ,
ಈ ಥರ ತಾಲಿಪಟ್ಟನ್ನ ಮಾಡ್ಕೊಂಡು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಇದನ್ನು ಬ್ರೇಕ್ಫಾಸ್ಟಿಗೂ ಸಹ ಮಾಡ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗೆ ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಹಾಗಾಗಿ ಇನ್ನು ನಾನು ಮಿಕ್ಕೊಂಡಿರೋಂತಹ ಎಲ್ಲ ರೊಟ್ಟಿನೂ ಸಹ ಇಲ್ಲಿ ಮಾಡಿಕೊಂಡು ಲಾಸ್ಟಲ್ಲಿ ನನಗೆ ರೊಟ್ಟಿನೂ ಮಾಡಿಕೊಂಡು ನಾನು ಸಹ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ನನಗೆ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾಯಿತ್ತು. ಅಡುಗೆ ಮಾಡುವಾಗಲೇ ಅಷ್ಟೇ, ನನಗೆ ಏನಾದರೂ ಈ ಥರ ಘಮ ಬರುವಂತಹ ಅಡುಗೆ ಮಾಡ್ತಾಯಿರ್ತೀನಿ ಅಲ್ವಾ, ಅದ್ರ ವಾಸನೆಗೇ ಅರ್ಧಕ್ಕರ್ಧ ಹೊಟ್ಟೆ ತುಂಬ್ದಂಗೆ ಆಗ್ಬಿಟ್ಟಿರುತ್ತೆ ನನಗೆ. ಅಷ್ಟಾಗಿ ಈ ಥರ ಅಕ್ಕಿ ರೊಟ್ಟಿ ಆಯಿತು, ಹಾಗೆ ಈ ಥರ ತಾಲಿಪಟ್ಟು ಆಯಿತು ಅಂದರೆ ನಮ್ಮನೇಲಿ ತುಂಬಾ ಇಷ್ಟಪಡ್ತೀವಿ. ಹಾಗಾಗಿ ಇನ್ನು ನಾನು ಸಹ ಊಟನ ಮುಗಿಸ್ಕೊಂಬಂದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಇಲ್ಲಿ ಅಡುಗೆ ಮನೆಯೂ ಸಹ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಊಟ ಮಾಡಿದ ತಕ್ಷಣ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಕೂತ್ಕೊಂಡು ಆಮೇಲೆ ಬಂದುಬಿಟ್ಟು ಅಡುಗೆ ಮನೆನ ಕ್ಲೀನ್ ಮಾಡಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಹಾಗಾಗಿ ನನಗೇನಂದರೆ ಊಟ ಆದ ತಕ್ಷಣವೇ ಫಸ್ಟ್ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಅಡುಗೆಗೆಲ್ಲ ಏನೇನು ಪದಾರ್ಥ ಬಳಸ್ಕೊಂಡಿರ್ತೀನಿ ನೋಡಿ, ಅದೆಲ್ಲ ಹಾಗೇ ಇರುತ್ತೆ. ಒಂದೊಂದು ಸಾರಿ ಏನು ಮಾಡ್ತೀನಿ ಅಂದರೆ ಈ ರೊಟ್ಟಿ ಚಪಾತಿ ಎಲ್ಲ ಮಾಡಿದಾಗ ಹಿಂದೆನೇ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ. ಈ ಥರ ಅಕ್ಕಿ ರೊಟ್ಟಿ ಅಥವಾ ಈ ಥರ ತಾಲಿಪಟ್ಟದು ಏನಾದರೂ ಮಾಡಿದಾಗ ಅದು ಬಿಸಿ ಬಿಸಿಯಾಗಿ ತಿನ್ನಬೇಕಲ್ವ, ಮೊದಲಿಗೆ ತಿಂದುಬಿಟ್ಟು ಆಮೇಲೆ ಅಡುಗೆ ಮನೆನ ಕ್ಲೀನ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ನಾನು ಇಲ್ಲಿ ಫಸ್ಟಿಗೆ ಊಟನ ಮುಗಿಸ್ಕೊಂಬಿಟ್ಟು ಅದಾದ ನಂತರ ಇಲ್ಲಿ ಅಡುಗೆ ಮನೆ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಥರ ಪಾತ್ರೆಗಳನ್ನ ನೈಟ್ ತೊಳೆಯೋದ್ರಿಂದ ನನಗೆ ಬೆಳಿಗ್ಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಈ ಥರ ಪಾತ್ರೆನೆಲ್ಲ ತೊಳೆದು ಮಲ್ಕೊಂಡ್ರೆ ಮನೇಲೆಲ್ಲ ಜಿರಳೆ ಆಗೋದಿಲ್ಲ. ಹಾಗೆ ರಾತ್ರಿ ಹೊತ್ತು ಎಲ್ಲರೂ ಮಲಗಿದ ಮೇಲೆ ಮನೆಗೇನೋ ಲಕ್ಷ್ಮೀ ದೇವತೆ ಬಂದು ಹೋಗ್ತಾಳೆ ಅಂತ ಹೇಳ್ತಾರೆ. ಹಾಗಾಗಿ ಅಡುಗೆ ಮನೆನ ಕ್ಲೀನಾಗಿ ಇಟ್ಕೋಬೇಕು ಅಂತ ಹೇಳ್ತಾರೋ, ಅದು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಒಟ್ಟಾರೆ ನನಗೆ ಮಾತ್ರ ಅಡುಗೆ ಮನೆ ಕ್ಲೀನಾಗಿರಬೇಕು. ಅಂದರೆ ನನಗೆ ಬೆಳಗ್ಗೆ ಅಡುಗೆ ಮನೆಗೆ ಬಂದರೆ ಅಡುಗೆ ಮನೆ ನೋಡಿದ ತಕ್ಷಣವೇ ನನಗೊಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನ್ನಿಸ್ಬೇಕು. ಹಾಗಾಗಿ ಇಲ್ಲಿ ನೈಟೇ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೊತೀನಿ. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರೋಂತಹ ರೆಸಿಪಿ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.